ಆಗ್ತಾ ಇರೋದು ಅವರ ಟಾರ್ಗೆಟ್ ಇರೋದು ಖಮೇನಿ ಇದ್ದಂತ ಆ ಜಾಗ ಅಲ್ಲೇ ಪಕ್ಕದಲ್ಲೇ ಈ ದಾಳಿಗಳು ಆಗಿದೆ ಅನ್ನುವಂತ ಮಾಹಿತಿ ಜಂಟಿ ದಾಳಿಗಳು ಆಗಿರೋದು 7 ಕ್ಷಿಪಣಿಗಳು ದಾಳಿಯನ್ನ ಮಾಡಿದೆ ಅನ್ನುವಂತ ಮಾಹಿತಿ ಅನೇಕ ಕಡೆಗಳಲ್ಲಿ ಅಂದ್ರೆ 30ಕ್ಕೂ ಹೆಚ್ಚು ಕಡೆಗಳಲ್ಲಿ ಆಗಿದೆ ಇರಾನ್ ಜಗತ್ತಿನ ನಂಬರ್ 1 ಉಗ್ರ ಪೋಷಣಾ ದೇಶ ಇರಾನ್ ಶಸ್ತ್ರ ಬಲವನ್ನೇ ನಾವು ಸರ್ವನಾಶ ಮಾಡ್ತೀವಿ ಅಂತ ಪಣ ತೊಟ್ಟಿದ್ದಾರೆ ಇರಾನ್ ಅಣ್ವಸ್ತ್ರ ಪ್ರಯೋಗಕ್ಕೆ ಯಾವುದೇ ಅವಕಾಶವನ್ನ ನಾವು ನೀಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಟ್ರಂಪ್ ಇರಾನ್ಗೆ ಸ್ಪಷ್ಟ ಸಂದೇಶವನ್ನ ರವಾನಿಸಿದ್ದಾರೆ ಇರಾನ್ ಜಗತ್ತಿನ ನಂಬರ್ 1 ಉಗ್ರ ಪೋಷಣಾ ದೇಶ ಹಾಗಾಗಿ ಅದನ್ನ ಖತಮ್ ಮಾಡೋವರೆಗೂ ಕೂಡ ನಾವು ಈ ಯುದ್ಧವನ್ನ ನಿಲ್ಲಿಸುವಂತ ಸಾಧ್ಯತೆಯೇ ಇಲ್ಲ ಅನ್ನುವಂಥದ್ದನ್ನ ಟ್ರಂಪ್ ಈಗ ಸ್ಪಷ್ಟನೆಯನ್ನ ನೀಡಿರೋದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಿರೀಶ್ ಲಿಂಗಣ್ಣ ಅವರು ಮಾತಾಡ್ತಾ ಇದ್ರು ಸರ್ ನಾವಾಗಲೇ ಹೇಳ್ತಾ ಇದ್ವಿ ಈ ಬಾರಿ ಇಸ್ರೇಲ್ ಹಾಗೂ ಅಮೆರಿಕ ಯಾವಾಗ ಇರಾನ್ ಒಪ್ಕೊಂಡಿಲ್ವೋ ಆ ಸಂದರ್ಭದಲ್ಲೇ ಈ ಯುದ್ಧ ನಡೆಯುತ್ತೆ ಅನ್ನುವಂಥ ಒಂದಷ್ಟು ಸೂಚನೆಗಳು ಸಿಕ್ಕಿದ್ವು ಈಗ ಟ್ರಂಪ್ ಕೂಡ ಅದೇ ಹೇಳ್ತಾ ಇರೋದು ಉಗ್ರ ಪೋಷಣೆಯನ್ನ ಮಾಡ್ತಾ ಇದೆ ಶಸ್ತ್ರಾಸ್ತ್ರವನ್ನ ನಾವು ಕಂಪ್ಲೀಟ್ ಆಗಿ ಡೆಮಾಲಿಷ್ ಮಾಡೇ ಮಾಡ್ತೀವಿ ಅದರ ಜೊತೆಯಲ್ಲಿ ಅವರ ಮೈನ್ ಟಾರ್ಗೆಟ್ ಇರೋದು ಖಮೇನಿ ಹೌದು ಖಮೇನಿ ಮೈನ್ ಟಾರ್ಗೆಟ್ ಖಮೇನಿನೇ ಇರೋದು ಬಟ್ ಖಮೇನಿ ಈಗ ಎಲ್ಲೋ ಬೇರೆ ಜಾಗದಲ್ಲಿ ಶಿಫ್ಟ್ ಮಾಡಿದ್ದಾರೆ ಬಟ್ ಗೊತ್ತಿಲ್ಲ ಅಲ್ಲಿ ಗೂಢಚಾರಿಕೆ ಹೇಗ್ ವರ್ಕ್ ಆಗ್ತಾ ಇದೆ ಏನು ಅಂತ ಏನು ಇನ್ನು ಕಂಪ್ಲೀಟ್ ಐಡಿಯಾ ಇಲ್ಲ ಸೊ ಅವನ್ ಸಾಯಕ್ಕಂತೂ ಅವ್ನ್ ಹೇಳಿದ ನಾನು ಸಾಯಕ್ ಸಿದ್ಧ ಬಟ್ ಸಾಯ್ಬೇಕಾದ್ರೆ ನಾನು ಎಲ್ಲಾರನು ನಾಶ ಮಾಡೇ ಹೋಗ್ತೀನಿ ಅಂತ ಸೊ ಆತರ ಏನಾದ್ರು ನಿಲುವು ತಗೊಂಡ್ಬಿಟ್ರೆ ಬಹಳನೇ ಕಷ್ಟ ಆಗತ್ತೆ ಅಂದ್ರೆ ಈ ಎಕನಾಮಿ ಮೇಲೆ ಬಹಳನೇ ಪರಿಣಾಮ ಬಿದ್ದ್ಬಿಡುತ್ತೆ ಭಾರತ ಒಂದೇ ಅಲ್ಲ ವಿಶ್ವದ ಎಕನಾಮಿ ಮೇಲೆ ಬಹಳನೇ ಪರಿಣಾಮ ಬೀಳುತ್ತೆ ಈ ಒಂದು ಯುದ್ಧ ಕರೆಕ್ಟ್ ಕರೆಕ್ಟ್ ಎಲ್ಲಾ ರೀತಿಯಲ್ಲೂ ಕೂಡ ತೊಂದರೆಯನ್ನ ಅನುಭವಿಸೋದು ಕೊನೆಯದಾಗಿ ಈ ನಾಗರಿಕರು ಅದರ ಜೊತೆಯಲ್ಲಿ ಇಡೀ ವಿಶ್ವದ ಎಕನಾಮಿ ಯಾಕಂದ್ರೆ ಲಾಸ್ಟ್ ಜೂನ್ ಅಲ್ಲಿ ಅವ್ರು ಬರೇ ನ್ಯೂಕ್ಲಿಯರ್ ಸೈಟ್ಸ್ ಮೇಲೆ ಮಾತ್ರ ಮಾಡಿದ್ರು ಸೊ ಅಲ್ಲಿ ಅವರು ಒಂದಷ್ಟು ಬಾಂಬ್ ದಾಳಿ ಮಾಡಿ ಸುಮ್ನಾಗೋದ್ರು ಬಟ್ ಈ ಸಲ ಅವ್ರ ಅಳಿವು ಉಳಿವಿನ ಪ್ರಶ್ನೆ ಸೊ ಅವ್ರು ಏನ್ ಮಾಡ್ತಾರ ಅವ್ರು ದಾಳಿ ಮಾಡಕ್ಕೆ ಇನ್ ಲಾಸ್ಟ್ ಅಲ್ವಾ ಸೊ ಎಲ್ಲಾನು ಪ್ರಯೋಗ ಮಾಡ್ಬೋಣ ಅಂತ ಎಲ್ಲಾನು ಮಾಡ್ತಾರೆ ಅವರ ಪ್ರಯೋಗ ಮಾಡಿದ್ರೆ 10 ಸಕ್ಸಸ್ ಆದ್ರೂ ಸಾಕು ತುಂಬಾನೇ ಡ್ಯಾಮೇಜಸ್ ಆಗತ್ತೆ ಈ ಇರಾನ್ ಒಂದ್ ಕಡೆ ಹೇಳ್ಕೊಳ್ತಾ ಇತ್ತು ನಮ್ಮ ನಗರ ಬಹಳ ಸುರಕ್ಷಿತ ನಗರ ಅಂತ ಹೇಳ್ಕೊಳ್ತಾ ಇತ್ತು ಈಗ ಒಂದ್ ರೀತಿಯಲ್ಲಿ ಸುರಕ್ಷಿತ ನಗರವೇ ಗಡಗಡ ನಡುಗಿದಂತಾಗಿದೆ ಯಾವ ರೀತಿ ಅಲ್ಲಿನ ಸುರಕ್ಷತೆ ಯಾವ ರೀತಿ ಆಗಿದೆ ಅಥವಾ ಯಾವ ರೀತಿ ಸುರಕ್ಷತಾ ಕ್ರಮಗಳನ್ನ ಕೈಗೊಂಡಿದ್ರು ಅಂತ ಅದು ಇನ್ನು ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಮೇಡಮ್ ಯಾಕಂದ್ರೆ ಇಂಟರ್ನೆಟ್ ಗಳನ್ನೆಲ್ಲ ಸ್ಟಾಪ್ ಮಾಡಿದ್ರು ಅಲ್ಲಿರೋ ಇದನ್ನೆಲ್ಲ ಮಟ್ಟ ಹಾಕ್ತಾ ಬರ್ತಾ ಇದ್ರು ಅಂದ್ರೆ ಏನಂದ್ರೆ ಅಲ್ಲಿರುವ ಕೆಲವು ಗೂಢಚಾರಿಕೆ ಕೆಲವು ಮಾಹಿತಿ ಕೊಡ್ತಾ ಇದ್ರ ಮೇಲೆ ರಷ್ಯಾ ಚೈನಾ ಯಾಕಂದ್ರೆ ಇವ್ರ ಹತ್ರನು ಕೆಲವು ಚೈನೀಸ್ ಕೆಲವು ರಷ್ಯನ್ಸ್ ಇಂಟರ್ಸೆಪ್ಟರ್ಸ್ ಇತ್ತು ಸರ್ಫೇಸ್ ಏರ್ ಮಿಸೈಲ್ ಅಟ್ಯಾಕ್ ಮಾಡಕ್ಕೆ ಅದು ಯಾವ್ದು ವರ್ಕ್ ಆಗಿಲ್ವಾ ಏನು ಕ್ಲಾರಿಟಿ ಇನ್ನು ನಿಧಾನಕ್ಕೆ ಬರ್ತಾ ಇದೆ ಮೇಡಮ್ ಇನ್ನು ಕಂಪ್ಲೀಟ್ ಕ್ಲಾರಿಟಿ ಇಲ್ಲ ಈಗ ಇಸ್ರೇಲ್ ಹಾಗೂ ಅಮೆರಿಕಾದ ಟಾರ್ಗೆಟ್ ಇರೋದು ಒಂದು ಖಮೇನಿ ಗೊತ್ತೇ ಇದೆ ಅದರ ಜೊತೆಯಲ್ಲಿ ಈ ಖಮೇನಿ ಕಚೇರಿ ಅದರ ಜೊತೆಯಲ್ಲಿ ಈ ಪಾರ್ಚಿನ್ ಪ್ರದೇಶ ಜೊತೆಗೆ ಇರಾನ್ನ ಈ ಪರಮಾಣು ಶಕ್ತಿಯನ್ನು ಹೊಂದಿದೆ ಅಂತ ಹೇಳಲಾಗ್ತಾ ಇದೆಯಲ್ಲ ಆ ಜಾಗ ಅಲ್ಲೂ ಕೂಡ ದಾಳಿ ಆಗಿರಬಹುದಾ ಅಥವಾ ಆಗುವಂತ ಸಾಧ್ಯತೆಗಳು ಇದೆಯಾ ಆದ ನಂತರದಲ್ಲಿ ಮುಂದೇನು ಖಂಡಿತ ಎಲ್ಲಾ ಕಡೆನೂ ದಾಳಿ ಆಗೇ ಆಗುತ್ತೆ ಅವ್ರು ಆಗ್ಲೇ 30 ಟಾರ್ಗೆಟ್ಸ್ ನ ಆಗ್ಲೇ ಹೊಡೆದಿದ್ದಾರೆ ಅಂದ್ರೆ ದಾಳಿ ಮಾಡಿದ್ದಾರೆ ಸೊ ಇವ್ರ ನ್ಯೂಕ್ಲಿಯರ್ ಫೆಸಿಲಿಟಿ ಎಲ್ಲಿ ಬ್ಯಾಲಿಸ್ಟಿಕ್ ಮಿಸೈಲ್ ಎಲ್ಲಿ ಪ್ರೊಡಕ್ಷನ್ಸ್ ಜಾಸ್ತಿ ಆಗ್ತಿದೆಯೋ ಆ ಏರಿಯಾಸ್ ಗಳನ್ನೆಲ್ಲ ದಾಳಿ ಮಾಡೇ ಮಾಡ್ತಾರೆ ಸೊ ಆ ದಾಳಿಗೆ ಬಟ್ ಇವ್ರು ಎಲ್ಲಿಂದ ಲಾಂಚ್ ಮಾಡ್ತಾರೆ ಪ್ರೊಡಕ್ಷನ್ ಫೆಸಿಲಿಟಿ ಒಂದು ಲಾಂಚಿಂಗ್ ಸೈಟ್ಸ್ ಬೇರೆ ಇರುತ್ತೆ ಸೊ ಅದ್ರ ಮೇಲೆ ಹೇಗ್ ಮಾಡ್ತಾರೆ ಏನು ಅದೆಲ್ಲ ಕಾದ್ ನೋಡ್ಬೇಕು ಮೇಡಮ್ ಇಸ್ರೇಲ್ ಹೇಳ್ತಾ ಇರೋದು ಇದು ಪೂರ್ವಭಾವಿ ದಾಳಿ ಅಂತ ಹೇಳ್ತಾ ಇದೆ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಇದಕ್ಕಿಂತ ಹೆಚ್ಚಿನ ದಾಳಿ ಆಗುತ್ತೆ ಅನ್ನುವಂತ ಸೂಚನೆ ಇದು ಅಲ್ಲ ಅವ್ರು ಹೇಳ್ತಾರೆ ಇದು ಪ್ರಿಯಂಪ್ಟಿವ್ ಸ್ಟ್ರೈಕ್ ಅಂತ ಹೇಳ್ತಾರೆ ಅಂದ್ರೆ ನಮ್ಮ ಮೇಲೆ ದಾಳಿ ಆಗ್ತಿತ್ತು ಅನ್ನೋಕ್ಕೋಸ್ಕರ ನಾವು ಮುಂಚೆನೆ ದಾಳಿ ಮಾಡ್ಬಿಟ್ವಿ ಅಂತಾರೆ ಬಟ್ ನೋಡ್ಬೇಕು ಯಾವ ಮಟ್ಟಕ್ಕೆ ಇದು ತೀವ್ರ ಸ್ವರೂಪ ಪಡೆಯುತ್ತೆ ಅಂತ ನೋಡ್ಬೇಕು ಇರಾನ್ ಯಾವ ತರ ಇದನ್ನ ರಿಯಾಕ್ಟ್ ಮಾಡ್ತಾರೆ ಇನ್ ಮುಂದೆ ಅಂತ ನೋಡ್ಕೊಂಡ್ಮೇಲೆ ಆ ದಾಳಿ ಯಾವ ತರ ಹೋಗುತ್ತೆ ಅಂತ ಹೇಳ್ಬೋದು ಮೇಡಮ್ ಆಲ್ ರೈಟ್ ಥ್ಯಾಂಕ್ ಯು ಗಿರೀಶ್ ಸರ್ ವಿಶ್ಲೇಷಣೆಗೆ ಈಗಾಗಲೇ ದಾಳಿ ಇರಾನ್ ಒಪ್ಕೊಂಡಿಲ್ವೋ ಆ ಸಂದರ್ಭದಲ್ಲೇ ಈ ಯುದ್ಧ ನಡೆಯುತ್ತೆ ಅನ್ನುವಂಥ ಒಂದಷ್ಟು ಸೂಚನೆಗಳು ಸಿಕ್ಕಿದ್ವು ಈಗ ಟ್ರಂಪ್ ಕೂಡ ಅದೇ ಹೇಳ್ತಾ ಇರೋದು ಉಗ್ರ ಪೋಷಣೆಯನ್ನ ಮಾಡ್ತಾ ಇದೆ ಶಸ್ತ್ರಾಸ್ತ್ರವನ್ನ ನಾವು ಕಂಪ್ಲೀಟ್ ಆಗಿ ಡೆಮಾಲಿಷ್ ಮಾಡೇ ಮಾಡ್ತೀವಿ ಅದರ ಜೊತೆಯಲ್ಲಿ ಅವರ ಮೈನ್ ಟಾರ್ಗೆಟ್ ಇರೋದು ಖಮೇನಿ ಹೌದು ಖಮೇನಿ ಮೈನ್ ಟಾರ್ಗೆಟ್ ಖಮೇನಿನೇ ಇರೋದು
ಬಟ್ ಕಮೇನಿ ಈಗ ಎಲ್ಲೋ ಬೇರೆ ಜಾಗದಲ್ಲಿ ಶಿಫ್ಟ್ ಮಾಡಿದ್ದಾರೆ. ಬಟ್ ಗೊತ್ತಿಲ್ಲ ಅಲ್ಲಿ ಗೂಢಚಾರಿಕೆ ಹೇಗ್ ವರ್ಕ್ ಆಗ್ತಾ ಇದೆ ಏನು ಅಂತ ಏನು ಇನ್ನು ಕಂಪ್ಲೀಟ್ ಐಡಿಯಾ ಇಲ್ಲ. ಸೊ ಅವ್ನ್ ಸಾಯಕ್ಕಂತೂ ಅವ್ನ್ ಹೇಳಿದ ನಾನು ಸಾಯಕ್ ಸಿದ್ಧ, ಬಟ್ ಸಾಯ್ಬೇಕಾದ್ರೆ ನಾನು ಎಲ್ಲಾರನು ನಾಶ ಮಾಡೇ ಹೋಗ್ತೀನಿ ಅಂತ. ಸೊ ಆತರ ಏನಾದ್ರು ನಿಲುವು ತಗೊಂಡ್ಬಿಟ್ರೆ ಬಹಳನೇ ಕಷ್ಟ ಆಗುತ್ತೆ. ಅಂದ್ರೆ ಈ ಎಕನಾಮಿ ಮೇಲೆ ಬಹಳನೇ ಪರಿಣಾಮ ಬಿದ್ದ್ಬಿಡುತ್ತೆ. ಭಾರತ ಒಂದೇ ಅಲ್ಲ, ವಿಶ್ವದ ಎಕನಾಮಿ ಮೇಲೆ ಬಹಳನೇ ಪರಿಣಾಮ ಬೀಳುತ್ತೆ ಈ ಒಂದು ಯುದ್ಧ. ಕರೆಕ್ಟ್ ಕರೆಕ್ಟ್. ಎಲ್ಲಾ ರೀತಿಯಲ್ಲೂ ಕೂಡ ತೊಂದರೆಯನ್ನ ಅನುಭವಿಸೋದು ಕೊನೆಯದಾಗಿ ಈ ನಾಗರಿಕರು, ಅದರ ಜೊತೆಯಲ್ಲಿ ಇಡೀ ವಿಶ್ವದ ಎಕನಾಮಿ. ಯಾಕಂದ್ರೆ ಲಾಸ್ಟ್ ಜೂನ್ ಅಲ್ಲಿ ಅವ್ರು ಬರೇ ನ್ಯೂಕ್ಲಿಯರ್ ಸೈಟ್ಸ್ ಮೇಲೆ ಮಾತ್ರ ಮಾಡಿದ್ರು. ಸೊ ಅಲ್ಲಿ ಅವರು ಒಂದಷ್ಟು ಬಾಂಬ್ ದಾಳಿ ಮಾಡಿ ಸುಮ್ನಾಗೋದ್ರು. ಬಟ್ ಈ ಸಲ ಅವ್ರ ಅಳಿವು ಉಳಿವಿನ ಪ್ರಶ್ನೆ. ಸೊ ಅವ್ರು ಏನ್ ಮಾಡ್ತಾರ, ಅವ್ರು ದಾಳಿ ಮಾಡಕ್ಕೆ ಇನ್ ಲಾಸ್ಟ್ ಅಲ್ವಾ. ಸೊ ಎಲ್ಲಾನು ಪ್ರಯೋಗ ಮಾಡ್ಬೋಣ ಅಂತ ಎಲ್ಲಾನು ಮಾಡ್ತಾರೆ. ಅವರ ಪ್ರಯೋಗ ಮಾಡಿದ್ರೆ 10 ಸಕ್ಸಸ್ ಆದ್ರೂ ಸಾಕು, ತುಂಬಾನೇ ಡ್ಯಾಮೇಜಸ್ ಆಗುತ್ತೆ. ಈ ಇರಾನ್ ಒಂದ್ ಕಡೆ ಹೇಳ್ಕೊಳ್ತಾ ಇತ್ತು ನಮ್ಮ ನಗರ ಬಹಳ ಸುರಕ್ಷಿತ ನಗರ ಅಂತ ಹೇಳ್ಕೊಳ್ತಾ ಇತ್ತು. ಈಗ ಒಂದ್ ರೀತಿಯಲ್ಲಿ ಸುರಕ್ಷಿತ ನಗರವೇ ಗಡಗಡ ನಡುಗಿದಂತಾಗಿದೆ. ಯಾವ ರೀತಿ ಅಲ್ಲಿನ ಸುರಕ್ಷತೆ ಯಾವ ರೀತಿ ಆಗಿದೆ, ಅಥವಾ ಯಾವ ರೀತಿ ಸುರಕ್ಷತಾ ಕ್ರಮಗಳನ್ನ ಕೈಗೊಂಡಿದ್ರು ಅಂತ? ಅದು ಇನ್ನು ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಮೇಡಮ್. ಯಾಕಂದ್ರೆ ಇಂಟರ್ನೆಟ್ಗಳನ್ನೆಲ್ಲ ಸ್ಟಾಪ್ ಮಾಡಿದ್ರು, ಅಲ್ಲಿರೋ ಇದನ್ನೆಲ್ಲ ಮಟ್ಟ ಹಾಕ್ತಾ ಬರ್ತಾ ಇದ್ರು. ಅಂದ್ರೆ ಏನಂದ್ರೆ ಅಲ್ಲಿರುವ ಕೆಲವು ಗೂಢಚಾರಿಕೆ, ಕೆಲವು ಮಾಹಿತಿ ಕೊಡ್ತಾ ಇದ್ರ ಮೇಲೆ ರಷ್ಯಾ ಚೈನಾ ಯಾಕಂದ್ರೆ ಇವ್ರ ಹತ್ರನು ಕೆಲವು ಚೈನೀಸ್ ಕೆಲವು ರಷ್ಯನ್ಸ್ ಇಂಟರ್ಸೆಪ್ಟರ್ಸ್ ಇತ್ತು ಸರ್ಫೇಸ್ ಏರ್ ಮಿಸೈಲ್ ಅಟ್ಯಾಕ್ ಮಾಡಕ್ಕೆ. ಅದು ಯಾವ್ದು ವರ್ಕ್ ಆಗಿಲ್ವಾ ಏನು ಕ್ಲಾರಿಟಿ ಇನ್ನು ನಿಧಾನಕ್ಕೆ ಬರ್ತಾ ಇದೆ ಮೇಡಮ್. ಇನ್ನು ಕಂಪ್ಲೀಟ್ ಕ್ಲಾರಿಟಿ ಇಲ್ಲ. ಈಗ ಇಸ್ರೇಲ್ ಹಾಗೂ ಅಮೆರಿಕಾದ ಟಾರ್ಗೆಟ್ ಇರೋದು ಒಂದು ಖಮೇನಿ ಗೊತ್ತೇ ಇದೆ, ಅದರ ಜೊತೆಯಲ್ಲಿ ಈ ಖಮೇನಿ ಕಚೇರಿ, ಅದರ ಜೊತೆಯಲ್ಲಿ ಈ ಪಾರ್ಚಿನ್ ಪ್ರದೇಶ, ಜೊತೆಗೆ ಇರಾನ್ನ ಈ ಪರಮಾಣು ಶಕ್ತಿಯನ್ನು ಹೊಂದಿದೆ ಅಂತ ಹೇಳಲಾಗ್ತಾ ಇದೆಯಲ್ಲ ಆ ಜಾಗ, ಅಲ್ಲೂ ಕೂಡ ದಾಳಿ ಆಗಿರಬಹುದಾ ಅಥವಾ ಆಗುವಂತ ಸಾಧ್ಯತೆಗಳು ಇದೆಯಾ? ಆದ ನಂತರದಲ್ಲಿ ಮುಂದೇನು? ಖಂಡಿತ ಎಲ್ಲಾ ಕಡೆನೂ ದಾಳಿ ಆಗೇ ಆಗುತ್ತೆ. ಅವ್ರು ಆಗ್ಲೇ 30 ಟಾರ್ಗೆಟ್ಸ್ ನ ಆಗ್ಲೇ ಹೊಡೆದಿದ್ದಾರೆ, ಅಂದ್ರೆ ದಾಳಿ ಮಾಡಿದ್ದಾರೆ. ಸೊ ಇವ್ರ ನ್ಯೂಕ್ಲಿಯರ್ ಫೆಸಿಲಿಟಿ ಎಲ್ಲಿ ಬ್ಯಾಲಿಸ್ಟಿಕ್ ಮಿಸೈಲ್ ಎಲ್ಲಿ ಪ್ರೊಡಕ್ಷನ್ಸ್ ಜಾಸ್ತಿ ಆಗ್ತಿದೆಯೋ ಆ ಏರಿಯಾಸ್ ಗಳನ್ನೆಲ್ಲ ದಾಳಿ ಮಾಡೇ ಮಾಡ್ತಾರೆ. ಸೊ ಆ ದಾಳಿಗೆ ಬಟ್ ಇವ್ರು ಎಲ್ಲಿಂದ ಲಾಂಚ್ ಮಾಡ್ತಾರೆ, ಪ್ರೊಡಕ್ಷನ್ ಫೆಸಿಲಿಟಿ ಒಂದು ಲಾಂಚಿಂಗ್ ಸೈಟ್ಸ್ ಬೇರೆ ಇರುತ್ತೆ. ಸೊ ಅದ್ರ ಮೇಲೆ ಹೇಗ್ ಮಾಡ್ತಾರೆ ಏನು ಅದೆಲ್ಲ ಕಾದ್ ನೋಡ್ಬೇಕು ಮೇಡಮ್. ಇಸ್ರೇಲ್ ಹೇಳ್ತಾ ಇರೋದು ಇದು ಪೂರ್ವಭಾವಿ ದಾಳಿ ಅಂತ ಹೇಳ್ತಾ ಇದೆ, ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಇದಕ್ಕಿಂತ ಹೆಚ್ಚಿನ ದಾಳಿ ಆಗುತ್ತೆ ಅನ್ನುವಂತ ಸೂಚನೆ ಇದು. ಅಲ್ಲ, ಅವ್ರು ಹೇಳ್ತಾರೆ ಇದು ಪ್ರಿಯಂಪ್ಟಿವ್ ಸ್ಟ್ರೈಕ್ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಮೇಲೆ ದಾಳಿ ಆಗ್ತಿತ್ತು ಅನ್ನೋಕ್ಕೋಸ್ಕರ ನಾವು ಮುಂಚೆನೆ ದಾಳಿ ಮಾಡ್ಬಿಟ್ವಿ ಅಂತಾರೆ. ಬಟ್ ನೋಡ್ಬೇಕು ಯಾವ ಮಟ್ಟಕ್ಕೆ ಇದು ತೀವ್ರ ಸ್ವರೂಪ ಪಡೆಯುತ್ತೆ ಅಂತ ನೋಡ್ಬೇಕು. ಇರಾನ್ ಯಾವ ತರ ಇದನ್ನ ರಿಯಾಕ್ಟ್ ಮಾಡ್ತಾರೆ ಇನ್ ಮುಂದೆ ಅಂತ ನೋಡ್ಕೊಂಡ್ಮೇಲೆ ಆ ದಾಳಿ ಯಾವ ತರ ಹೋಗುತ್ತೆ ಅಂತ ಹೇಳ್ಬೋದು ಮೇಡಮ್. ಆಲ್ ರೈಟ್. ಥ್ಯಾಂಕ್ ಯು ಗಿರಿ ಸರ್ ವಿಶ್ಲೇಷಣೆಗೆ. ಈಗಾಗಲೇ ದಾಳಿ